ಕಣ್ಣುಗಳಿರುವ ಪ್ರತಿಯೊಬ್ಬರು ನೋಡ್ತಾರೆ, ಆದರೆ ಎಲ್ಲರೂ ಒಂದೇ ವಿಚಾರವನ್ನ ನೋಡೋದಿಲ್ಲ. ಒಬ್ಬ ಖಾಲಿ ಜಮೀನನ್ನು ನೋಡ್ತಾರೆ, ಮತ್ತೊಬ್ಬರು ಅಲ್ಲಿ ಭವಿಷ್ಯದಲ್ಲಿ ಬರಲಿರುವ ಸಿಟಿಯನ್ನು ನೋಡ್ತಾರೆ, ಮತ್ತೊಬ್ಬರು ಸಮಸ್ಯೆಯನ್ನು ನೋಡ್ತಾರೆ, ಮತ್ತೊಬ್ಬರು ಅದೇ ಸಮಸ್ಯೆಯಲ್ಲಿ ಬಿಸ್ನೆಸ್ ಅವಕಾಶವನ್ನು ನೋಡ್ತಾರೆ. ಅದೇ ಸಾಮಾನ್ಯ ಕಣ್ಣುಗಳಿಗೂ ವಿಷನರಿ ಕಣ್ಣುಗಳಿಗೂ ಇರುವಂತಹ ವ್ಯತ್ಯಾಸ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಅಮ್ದಂಡು. ನಮ್ಮ ಕಣ್ಣುಗಳ ವಿಶೇಷತೆ ಏನಂದ್ರೆ ಅವು ಕೇವಲ ನೋಡೋದಷ್ಟೇ ಅಲ್ಲ, ಪ್ರಪಂಚದಿಂದ ಮಾಹಿತಿಯನ್ನ ಸಂಗ್ರಹಿಸಿ ಮೆದುಳಿಗೆ ಕಳಿಸಿಕೊಡುತ್ತೆ. ಅಂದ್ರೆ ಸರಿಯಾದ ನಿರ್ಧಾರಗಳಿಗೆ ಮೊದಲ ಹೆಜ್ಜೆ ಸರಿಯಾದ ಪರಿಶೀಲನೆ. ಬಿಸ್ನೆಸ್ನಲ್ಲೂ ಇದೇ ಸತ್ಯ. ಬಹಳಷ್ಟು ಜನ ಮಾರ್ಕೆಟ್ ನೋಡ್ತಾರೆ, ಆದರೆ ಕೆಲವರು ಮಾತ್ರ ಮಾರ್ಕೆಟ್ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾರೆ. ಬಹಳಷ್ಟು ಜನ ಕಸ್ಟಮರ್ಗಳನ್ನು ನೋಡ್ತಾರೆ, ಆದರೆ ಕೆಲವರು ಮಾತ್ರ ಕಸ್ಟಮರ್ ಹೇಳದ ಅಗತ್ಯವನ್ನ ಗುರುತಿಸ್ತಾರೆ. ಬಹಳಷ್ಟು ಜನ ಇಂದಿನ ಮಾರಾಟವನ್ನು ನೋಡ್ತಾರೆ, ಆದರೆ ಬುದ್ಧಿವಂತ ಬಿಸ್ನೆಸ್ ಮ್ಯಾನ್ ನಾಳೆಯ ಅವಕಾಶವನ್ನು ನೋಡ್ತಾನೆ. ಅದಕ್ಕಾಗಿಯೇ ಕಣ್ಣುಗಳಿಂದ ನೋಡುವವನು ವ್ಯಾಪಾರಿ, ವಿಷನ್ನಿಂದ ನೋಡುವವನು ಸಾಮ್ರಾಜ್ಯವನ್ನು ನಿರ್ಮಿಸ್ತಾನೆ. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ನಮ್ಮ ಕಣ್ಣುಗಳಿಗೆ ಎರಡು ರೀತಿಯ ದೃಷ್ಟಿ ಇರುತ್ತೆ. ಒಂದು ನಮ್ಮ ಮುಂದೆ ಏನಿದೆ ಅನ್ನೋದನ್ನ ತೋರಿಸುತ್ತೆ, ಮತ್ತೊಂದು ಅದರ ಆಳ ಎಷ್ಟಿದೆ ಅನ್ನೋದನ್ನ ಅಂದಾಜಿಸಲು ಸಹಾಯ ಮಾಡುತ್ತೆ. ಬಿಸ್ನೆಸ್ನಲ್ಲೂ ಎರಡು ದೃಷ್ಟಿ ಇರಬೇಕು. ಒಂದು ಕಣ್ಣು ಇಂದಿನ ಆಪರೇಷನ್ ಮೇಲೆ, ಮತ್ತೊಂದು ಕಣ್ಣು 5 ವರ್ಷಗಳ ಭವಿಷ್ಯದ ಮೇಲೆ. ಇವತ್ತನ್ನ ಮಾತ್ರ ನೋಡುವ ಕಂಪನಿಗಳು ಇಂದಿನವರೆಗೆ ಮಾತ್ರ ಇರುತ್ತೆ, ನಾಳೆಯನ್ನ ನೋಡುವ ಕಂಪನಿಗಳು ತಲೆಮಾರುಗಳ ಕಾಲ ಉಳಿಯುತ್ತೆ. ಇನ್ನೊಂದು ದೊಡ್ಡ ಪಾಠ ಏನಂದ್ರೆ ಕಣ್ಣುಗಳ ಮೇಲೆ ಧೂಳು ಬಿದ್ದರೆ ಪ್ರಪಂಚವೇ ಮಸುಕಾಗಿ ಕಾಣುತ್ತೆ. ಆದರೆ ಇಲ್ಲಿ ಪ್ರಪಂಚದಲ್ಲಿ ತಪ್ಪಿಲ್ಲ, ನಮ್ಮ ಕಣ್ಣುಗಳ ಮೇಲೆ ಇರುವ ಧೂಳೇ ಸಮಸ್ಯೆ. ಅದೇ ರೀತಿ ಬಿಸ್ನೆಸ್ನಲ್ಲೂ ಕೂಡ ಅಹಂಕಾರ, ಭಯ, ಹಳೆಯ ಆಲೋಚನೆಗಳು ಇವೆಲ್ಲವೂ ವಿಷನ್ ಮೇಲೆ ಬಿದ್ದಿರುವ ಧೂಳು. ಮೊದಲು ಅವುಗಳನ್ನು ತೆಗೆದು ಹಾಕಬೇಕು, ಆಗ ಮಾತ್ರ ಅವಕಾಶಗಳು ಸ್ಪಷ್ಟವಾಗಿ ಕಾಣುತ್ತೆ. ನೆನಪಲ್ಲಿಟ್ಕೊಳ್ಳಿ, ಅವಕಾಶಗಳು ಕೂಗುತ್ತಾ ಬರೋದಿಲ್ಲ, ಅವು ಮೌನವಾಗಿ ಬರುತ್ತವೆ. ಅವುಗಳನ್ನು ನೋಡೋದು ತರಬೇತಿ ಪಡೆದ ಕಣ್ಣುಗಳಿಗೆ ಮಾತ್ರ ಸಾಧ್ಯ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಒಬ್ಬ ದೊಡ್ಡ ಬಿಸ್ನೆಸ್ ಮನ್ಗೆ ದೊಡ್ಡ ಹೂಡಿಕೆ ಇರಬೇಕು ಅಂತೇನಿಲ್ಲ, ದೊಡ್ಡ ವಿಷನ್ ಇದ್ರೆ ಸಾಕು. ಯಾಕಂದ್ರೆ ಎಲ್ಲರೂ ನೋಡೋದನ್ನೇ ನೋಡುವವನು ಉದ್ಯೋಗ ಮಾಡ್ತಾನೆ, ಎಲ್ಲರೂ ನೋಡದಿದ್ದನ್ನು ನೋಡುವವನು ಇತಿಹಾಸ ಸೃಷ್ಟಿಸ್ತಾನೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.